ಜನಕ್ಕೆ ಒಂದು ಮನೆ ಕೊಂಡ್ಕೊಂಡ್ರೆ, ಸೈಟ್ ಕೊಟ್ಕೊಂಡ್ರೆ ಅವರು ನೆಮ್ಮದಿಯಿಂದ ಬದುಕಬೇಕು ಅಂತ ಕೊಂಡ್ಕೊಳ್ತಾರೆ. ಆದ್ರೆ ಎಷ್ಟೋ ಜನ ಸೈಟ್ ಕೊಂಡ್ಕೊಂಡು ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡವ್ರು ಇದ್ದಾರೆ. ಆ ಸೈಟ್ ಇಂದ ನೆಮ್ಮದಿ ಕಳ್ಕೊಂಡು ಆ ವಿಕ್ರಮ್ ಅವರು ಬೇತಾಳ್ ಅಂತ ಹೇಳ್ದಂಗೆ ಆ ಬೇತಾಳನ್ ತರ ಅಲ್ಲಿ ಇಲ್ಲಿ ಅಲಿಯುವಂತ ಅತಂತ್ರದಲ್ಲಿ ಲಕ್ಷಾಂತರ ಜನ ಸಿಕ್ಕಾಕೊಂಡಿದ್ದಾರೆ. ಇದು ಆಗಬಾರದು. ನಿಮ್ಮ ಆಸ್ತಿ ಯಾರೋ ಒಬ್ರು ಈ ತರದ್ದು ನಕಲಿ ಸೃಷ್ಟಿ ಮಾಡಿ ನಿಮ್ಮ ಆಸ್ತಿಯನ್ನ ನಾಲಾಯಕ್ಕಾಗಿ ಒಡ್ಕೊಂಡು ಹೋಗ್ತಕ್ಕಂತ ಅದಕ್ಕೆ ಬಂದ್ ಮಾಡಬೇಕು. ನಿಮ್ಮ ಆಸ್ತಿಗೆ, ನಿಮ್ಮ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಡಬೇಕು ಅಂತೇಳಿ ಇವತ್ತು ನಾವು ಈ ಖಾತಾವನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಇದು ಆರಂಭದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಇದ್ದುವು. ಅವೆಲ್ಲವುಗಳು ಕೂಡ ಹೊಸ ವ್ಯವಸ್ಥೆ ತಗೊಂಡು ಬಂದಾಗ ಸ್ವಾಭಾವಿಕವಾಗಿ ಕೆಲವು ನಮಗೂ ಅನುಭವದ ಕೊರತೆಯಿಂದನೋ ಸಣ್ಣ ಪುಟ್ಟ ತಿದ್ದುಪಡಿಗಳು ಇರ್ತವೆ. ಆದ್ರೆ ಇವತ್ತು ಅವೆಲ್ಲವುಗಳನ್ನು ಕೂಡ ಸರಿಪಡಿಸಿ ಯಶಸ್ವಿಯಾಗಿ ಬೆಂಗಳೂರಿನಲ್ಲಿ ಈ ಖಾತಾವನ್ನ ರೋಲ್ ಔಟ್ ಮಾಡಿ ಇಡೀ ಬೆಂಗಳೂರಿನಲ್ಲಿ ಒಟ್ಟು 25 ಲಕ್ಷ ಆಸ್ತಿಗಳು ಇದಾವೆ ಅಂತ ಅಂದಾಜು ಮಾಡಲಾಗಿದೆ. ಅದರಲ್ಲಿ ಈಗಾಗಲೇ 5,51,000 ಆಸ್ತಿಗಳಿಗೆ ಬೆಂಗಳೂರಿನಲ್ಲಿ ಈ ಖಾತಾವನ್ನ ಒದಗಿಸಿಕೊಡಲಾಗಿದೆ ಈಗಾಗಲೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಿರಬಹುದು. ಆದ್ರೆ ಎಷ್ಟೋ ಜನ ಇವತ್ತಿಗೂ ಕೂಡ ಹಂಗಂತೆ ಹಿಂಗಂತೆ ಆಗಲ್ವಂತೆ ಅಂತ ಅಂತೆ ಕಂತೆಗಳಿಗೆ ಕಿವಿ ಕೊಟ್ಟು ಅವುಗಳಿಗೆ ಮಾರು ಹೋಗ್ತಾ ಇರೋದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಬೆಂಗಳೂರಿನಲ್ಲಿ 5,51,000 ಈ ಖಾತಾ ಇಶ್ಯೂ ಆಗಿದೆ ಅಂದ್ರೆ ನಿಮ್ಮದು ಕೂಡ ಇಶ್ಯೂ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಹಾಗೆ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಇವತ್ತಿಗೆ 51,000 ಈ ಖಾತಾಗಳನ್ನ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಇಶ್ಯೂ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಹೈಯೆಸ್ಟ್ ಈ ಖಾತಾ ಮಾಡಿರೋದು ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ 51,000 ಮಾಡಿದ್ದೇವೆ. ನಮ್ಮ ವಾಲಂಟಿಯರ್ಸು, ನಮ್ಮ ಪಕ್ಷದ ಕಾರ್ಯಕರ್ತರು, ಬಿಬಿಎಂಪಿ ಅವರ ಸಂಪೂರ್ಣ ಸಹಕಾರದಿಂದ ಒಂದು 150 ಕ್ಯಾಂಪ್ಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಲೇಔಟ್ ವೈಸ್ ಕ್ಯಾಂಪ್ ಮಾಡಿದ್ದೇವೆ, ಅಪಾರ್ಟ್ಮೆಂಟ್ ವೈಸ್ ಕ್ಯಾಂಪ್ ಮಾಡಿದ್ದೇವೆ. ಒಂದೊಂದು ಕ್ಯಾಂಪ್ ಅಲ್ಲಿ 50ರಿಂದ 150 ಜನಗಳಿಗೆ ನಾವು ಖಾತಾ ಮಾಡಿಕೊಟ್ಟಿದ್ದೇವೆ. ಏರಿಯಾ ವೈಸ್ ಹೋಗಿ ಅಲ್ಲಲ್ಲೇ ಹೋಗಿ ಅವರ ಮನೆ ಬಾಗಿಲ ಹತ್ರನೇ ಮಾಡಿಕೊಟ್ಟಿದ್ದೇವೆ. ಬಿಬಿಎಂಪಿ ಅವರು ನಾವು ಸೇರಿ ನಮ್ಮ ಕ್ಷೇತ್ರದಲ್ಲಿ 51,000 ಆಸ್ತಿಗಳಿಗೆ ಈ ಖಾತಾ ಮಾಡಿಕೊಟ್ಟಿದ್ದೇವೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಆಗಿರುವಂತ 5,51,000 ಖಾತೆಗಳನ್ನ, ಬ್ಯಾಟರಾಯನಪುರದಲ್ಲಿ ಆಗಿರ್ತಕ್ಕಂಥ 51,000 ಖಾತೆಗಳನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಿಮಗೆ ಸಮರ್ಪಣೆ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ಇಲ್ಲೆಲ್ಲ ಬಂದಿರೋರು ತಮಗೆ ಆ ಈ ಖಾತಾವನ್ನ ವಿತರಣೆ ಮಾಡೋದರ ಮುಖಾಂತರ ಈ ಸಮರ್ಪಣೆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಉಪಮುಖ್ಯಮಂತ್ರಿಗಳು ಸರ್ಕಾರನೇ ಜನಗಳ ಮನೆ ಬಾಗಿಲಿಗೆ ಹೋಗ್ಬೇಕು, ಈ ಗೊಂದಲಗಳಿಗೆ ತೆರೆ ಬೀಳ್ಬೇಕು ಅಂದ್ರೆ ನಾವೇ ಜನಗಳ ಮನೆಗೆ ಹೋಗಿ ಕೆಲಸ ಮಾಡ್ಕೊಡ್ಬೇಕು ಅಂತೇಳಿ ಇವತ್ತಿನಿಂದ ಮನೆ ಮನೆಗೆ ಡ್ರಾಫ್ಟ್ ಈ ಖಾತಾ, ಡ್ರಾಫ್ಟ್ ಫೈನಲ್ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಮೇಲೆ ಫೈನಲ್ ಆಗುತ್ತೆ. ಆದ್ರೆ ಅದಕ್ಕೆ ಬೇಕಾದಂತ ನಿಮ್ಮ ಆಸ್ತಿಯ ಡ್ರಾಫ್ಟ್ ಈ ಖಾತಾವನ್ನ ಮನೆ ಮನೆಗೆ ವಿತರಣೆ ಮಾಡುವಂತ ಕೆಲಸವನ್ನ ಈಗಾಗಲೇ ನಮ್ಮ ಸಹಕಾರ ನಗರದಲ್ಲಿ ಒಂದಷ್ಟು ಮನೆಗಳಿಗೆ ಹೋಗಿ ಅವರೇ ಕೈಯಾರೆ ಡ್ರಾಫ್ಟ್ ಅನ್ನ ಅವ್ರ ಮನೆ ಬಾಗಿಲಿನಲ್ಲಿ ನಿವಾಸಿಗಳಿಗೆ ಕೊಟ್ಟು ಅದಕ್ಕೂ ಕೂಡ ಇವತ್ತು ಬೆಂಗಳೂರಿನಲ್ಲಿ ಚಾಲನೆ ಮಾಡಿದ್ದಾರೆ. ಬಿಬಿಎಂಪಿ ವತಿಯಿಂದ, ಸರ್ಕಾರದ ವತಿಯಿಂದಾನೇ ಜನಗಳಿಗೆ ಮನೆ ಬಾಗಿಲಿಗೆ ಈ ಖಾತಾವನ್ನ ತಲುಪಿಸುವಂತ ಒಂದು
ಕಾರ್ಯಕ್ರಮಕ್ಕೂ ಚಾಲನೆ ಕೊಟ್ಟಿದ್ದಾರೆ. ಅದು ಡ್ರಾಫ್ಟ್ ಖಾತಾ ತಾವು ತಗೊಂಡು ಅದರಲ್ಲಿ ಆಧಾರು, ನಿಮ್ಮ ಮನೆದು GPS ಸಮೇತ ಫೋಟೋ, EKYC ಮಾಡಿ ಅದನ್ನ ಅಳತೆಯನ್ನ ಹಾಕಿ ಟ್ಯಾಕ್ಸ್ ಪೇಡ್ ರೆಸೀಟ್ ಅನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಫೈನಲ್ ಖಾತಾ ಇಶ್ಯೂ ಆಗುತ್ತೆ. ಬೆಂಗಳೂರಿನಲ್ಲಿ ಫೈನಲ್ ಖಾತಾ ಪಡ್ಕೊಳ್ಬೇಕಾಗಿರೋರು ಇನ್ನೂ ಒಂದು 20 ಲಕ್ಷ ಆಸ್ತಿಗಳು ಇದ್ದಾವೆ. ದಯವಿಟ್ಟು ಅವರಿಗೆಲ್ಲ ನಾವು ಕರೆ ಕೊಡ್ತಾ ಇದ್ದೇವೆ. ಇದು 5,51,000 ಜನ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ನೀವು ಮಾಡಿಸಿಕೊಳ್ಳಬಹುದು. ಅನಾವಶ್ಯಕವಾಗಿ ಗಾಳಿ ಮಾತಿಗೆ ಕಿವಿ ಕೊಟ್ಟು ಮಧ್ಯವರ್ತಿಗಳಿಗೆ ಬಲಿ ಆಗಬೇಡಿ. ಲಂಚ ಕೇಳೋರಿಗೆ ಲಂಚ ಕೊಟ್ಟು ದುಡ್ಡು ಕಳ್ಕೋಬೇಡಿ. ನೀವು ಮನೆಯಲ್ಲೇ ಕೂತು ಮಾಡ್ಕೋಬಹುದು, ಇಲ್ಲ ಬ್ಯಾಂಗ್ಳೂರ್ ಒಂದ್ ಸೆಂಟ್ರಿಗೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇವತ್ತು ನಾವು ಆನ್ ದ ಸ್ಪಾಟ್ ಈ ಖಾತಾ ಮೇಳವನ್ನ ಇಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಒಂದೇ ಸ್ಪಾಟ್ ಅಲ್ಲಿ 1,500 ಜನಕ್ಕೆ ಕನಿಷ್ಠ ಇಲ್ಲಿ ಈ ಖಾತಾ ಮಾಡ್ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ.